ನಮಸ್ಕಾರ. ಬನಾರಸ್ ಶಿವನ ಸನ್ನಿಧಾನ, ಕೋಟ್ಯಾಂತರ ಹಿಂದೂಗಳ ಶ್ರದ್ಧಾ ಕೇಂದ್ರ, ಕೋಟ್ಯಾಂತರ ಮಹಿಳೆಯರಿಗೂ ಇದು ಮೋಸ್ಟ್ ಅಟ್ರಾಕ್ಟಿವ್ ಸೆಂಟರ್. ಕಾರಣ ಬನಾರಸ್ ಸೀರೆಗಳು. ಕಲರ್ ಸೀರೆಗಳ ಕಲಾ ನೈಪುಣ್ಯತೆಯ ಸಾಕ್ಷಾತ್ ರೂಪವೇ ಈ ಅತ್ಯಾಕರ್ಷಕ ಸೀರೆಗಳು. ಬನಾರಸ್ ಸೀರೆಗಳನ್ನು ಧರಿಸಿದವರು ಎಷ್ಟೇ ಕಲರ್ಫುಲ್ಲಾಗಿ ಕಂಡರೂ ಈ ಸೀರೆಗಳನ್ನು ನೇಯ್ದವರ ಬದುಕಲ್ಲಿ ಆ ಕಲರ್ ಬಂದೇ ಇರಲಿಲ್ಲ. ಆದರೆ ಈಗ ಅವರ ಬದುಕಲ್ಲಿ ಕಲರ್ ಅಷ್ಟೇ ಅಲ್ಲ, ಖದರ್ ಕೂಡ ಕಾಣಿಸ್ಕೊಂಡಿದೆ. ಶತಮಾನಗಳಿಂದಲೂ ಈ ಬನಾರಸ್ ಸೀರೆಗಳು ಭಾರತೀಯ ಸಂಸ್ಕೃತಿಗೆ ಹೊಸ ಚಿತ್ತಾರ ಮೂಡಿಸಿದ ಒಂದು ಬಹುಮುಖ್ಯ ಸಾಧನ. ಇದೀಗ ಸೀರೆ ತಯಾರಿಸುವವರ ಬದುಕೂ ಸಹ ಹಸನಾಗಿದೆ. ಸೀರೆ ಮಾರಾಟಗಾರರ ಕನಸೂ ನನಸಾಗಿದೆ. ಇದಕ್ಕೆ ಕಾರಣವಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ. ಈ ಬನಾರಸ್ ಸೀರೆ ತಯಾರು ಮಾಡೋ ಈ ಕಲಾವಿದರೇನಿದ್ದಾರೆ, ಅವರ ಬದುಕುವ ಸ್ಥಿತಿಗತಿಗಳನ್ನು ನೋಡಿದಾಗ ನನಗೆ ತುಂಬ ನೋವಾಗ್ತಾ ಇದೆ. ನಾನು ಅನೇಕ ವರ್ಷಗಳಿಂದ ನೋಡ್ತಾ ಬಂದಿದ್ದೇನೆ. ನಮ್ಮ ಗುಜರಾತ್ ರಾಜ್ಯದ ಸೂರತ್ನಲ್ಲೂ ಕೂಡ ಅದೇ ಸಮುದಾಯದ ನೇಕಾರ ಸಮುದಾಯ ಇದ್ದು, ಅವರೆಲ್ಲ ಇವತ್ತು ನಾನಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಕೈಗೊಂಡ ಹಲವಾರು ಕಾರ್ಯಕ್ರಮಗಳಿಂದಾಗಿ ಇವತ್ತು ಸಮೃದ್ಧಿಯನ್ನು ಕಾಣ್ತಾ ಇದ್ದಾರೆ. ತಮ್ಮ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಭಾರಿ ಯಶಸ್ಸನ್ನು ಕಂಡಿದ್ದಾರೆ. ಆದರೆ ಬನಾರಸ್ ಸೀರೆ ಮಾಡುವಂಥ ಬಡ ನೇಕಾರರ ಸ್ಥಿತಿ ಹೀಗೇಕಿರಬೇಕು. ನಾನು ಅಕಸ್ಮಾತ್ತಾಗಿ ಗೆದ್ದು ಬಂದರೆ ನಿಮ್ಮ ಬದುಕಿನಲ್ಲಿ ಬದಲಾವಣೆ ತರ್ತೇನೆ ಅನ್ನೋ ಒಂದು ಗ್ಯಾರಂಟಿಯನ್ನು ಕೊಟ್ಟಿದ್ದರು. 2014 ಮತ್ತು 2019 ಅವಧಿ ಇಲ್ಲಿನ ಬನಾರಸ್ ಸೀರೆ ಮಾರಾಟಗಾರರ ಬದುಕಿಗೊಂದು ಹೊಸ ದಿಕ್ಕನ್ನೇ ನೀಡಿತು. ತಾವಾಯಿತು, ತಮ್ಮ ದಿನಗೂಲಿ ಆಯಿತು ಅನ್ನೋ ನೇಕಾರರು, ಏನೋ ಒಂದಿಷ್ಟು ಸೀರೆ ಮಾರಾಟ ಮಾಡಿ ಹೊಟ್ಟೆ ಹೊಡೆದುಕೊಳ್ಳುತ್ತಿದ್ದ ಮಾರಾಟಗಾರರು, ಇವರಿಗೆ ವರವಾಗಿದ್ದು ನರೇಂದ್ರ ಮೋದಿ ಅವರ ಸರ್ಕಾರದ ವಿವಿಧ ಯೋಜನೆಗಳು. ಆವತ್ತು ಮೋದಿ ಸರ್ಕಾರದ ಮೊದಲ ಅವಧಿಯಲ್ಲಿ ಅಲ್ಪಸಂಖ್ಯಾತರ ವಿಭಾಗದ ಮಂತ್ರಿಯಾಗಿದ್ದ ಮುಖ್ತಾರ್ ಅಬ್ಬಾಸ್ ನಖ್ವಿ ಅವರು 2015ರಲ್ಲಿ ಉಸ್ತಾದ್ ಅನ್ನೋ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದರು. ಅದಾದ ನಂತರ ಮೋದಿಯವರ ಎರಡನೇ ಅವಧಿಯಲ್ಲಿ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಓಡೋಪ್ ಅನ್ನೋ ಒಂದು ಹೊಸ ಯೋಜನೆ ಜಾರಿಗೆ ಬಂತು. ಇದರ ಅನ್ವಯ ಈ ಬನಾರಸ್ ಸೀರೆ ನೇಕಾರರಿಗೆ ಇತರ ಸಾಂಪ್ರದಾಯಿಕ ಕುಲಕಸುಬುದಾರರ ಥರವೇ ಬನಾರಸ್ ಸೀರೆ ತಯಾರಕರಿಗೆ ಕೂಡ ಸುಲಭದ ರೀತಿಯಲ್ಲಿ ಜಾಮೀನು ರಹಿತ ಸಾಲ 50,000 10 ಲಕ್ಷ ರೂಪಾಯಿ ಜಾಮೀನು ರಹಿತ ಸಾಲ ಸೌಲಭ್ಯವನ್ನು ಕಲ್ಪಿಸಲಾಯಿತು. ಯಂತ್ರೋಪಕರಣಗಳ ಆಧುನೀಕರಣಕ್ಕೆ ವಿಶೇಷ ಘಟಕವನ್ನು ಸ್ಥಾಪಿಸಿಬಿಟ್ಟು ಅವ್ರಿಗೆ ಸಹಾಯ ಮಾಡಿದರು. ಅದಷ್ಟೇ ಅಲ್ಲ, ಬನಾರಸ್ ಸೀರೆಗಳಿಗೆ ಜಾಗತಿಕ ಮಾರುಕಟ್ಟೆಯನ್ನು ಕಲ್ಪಿಸಲಿಕ್ಕೆ ಜಾಗತಿಕವಾಗಿ ಅಪೇಕ್ಷಣೀಯವಾದ ಕೆಲವು ಹೊಸ ಡಿಸೈನ್ಗಳ ಪರಿಚಯ ಮಾಡಿಸ್ಕೊಟ್ರು. ಇದಾದ ನಂತರ ಇವತ್ತು ಅವರ ಬದುಕಿನಲ್ಲಿ ಹೊಸ ಬದಲಾವಣೆ ಬಂದಿದೆ. ಬನಾರಸ್ ಸೀರೆ ತಯಾರಕರೆಲ್ಲ ಇವತ್ತು ತಮ್ಮ ವರ್ಕ್ಶಾಪ್ಗಳ ಎದುರಿಗೇನೆ ಶೋರೂಮ್ಗಳನ್ನು ಸ್ಥಾಪಿಸ್ಕೊಂಡಿದ್ದಾರೆ. ತಮ್ಮದೊಂದು ಕೈಮಗ್ಗ, ಅಲ್ಲಿ ತಮ್ಮ ದೈನಂದಿನ ಕೆಲಸ, ದಿನದ ಅಂತ್ಯಕ್ಕೆ ಒಂದಷ್ಟು ಸಂಪಾದನೆ, ಇಷ್ಟರಲ್ಲೇ ಬದುಕು ಸವೆಸಿದ್ದ ಬನಾರಸ್ ಸೀರೆ ಉತ್ಪಾದಕರ ವ್ಯಾಪಾರ ವಹಿವಾಟು ಹೆಚ್ಚಿಸುವಲ್ಲೂ ಸಹ ನರೇಂದ್ರ ಮೋದಿ ಪಾತ್ರ ಅತಿ ದೊಡ್ಡದು. ಈ ಕ್ಷೇತ್ರದ ಸಂಸದರಾಗಿ ಅವರು ತಮ್ಮ ಮತಕ್ಷೇತ್ರದ ಬಡ ವ್ಯಾಪಾರಿಗಳಿಗೆ ಹೊಸದೊಂದು ದಿಕ್ಕನ್ನೇ ಪರಿಚಯಿಸಿದ್ದರು. साड़ियों का कारोबार इस वक्त बहुत ज़्यादा बढ़ा हुआ है. करीब इस वक्त तो नई डिज़ाइनें आ रही है, नए तरीके से नई जनरेशन को इस वक्त साड़ियों के बहुत अच्छे तरीके से दे रहे हैं. साड़ियों में एक तरीके से जो उन लोगों को डाल भेजी जाती है, उसमें साड़ियाँ शगुन के तौर पर भी जाती हैं और जितने रिलेटिव्स होते हैं उनको साड़ियाँ गिफ्ट भी की जाती हैं साड़ियों में. तो इसलिए साड़ियाँ शादी में त्योहारों में बहुत ज़्यादा जाती हैं. ಸಾಂಪ್ರದಾಯಿಕ ಶೈಲಿ ಅಷ್ಟೇ ಅಲ್ಲ, ಬದಲಾಗುತ್ತಿರುವ ಮಹಿಳಾ ಮನಸ್ಥಿತಿಗಳಿಗೆ ಒಗ್ಗುವ ಮಾಡರ್ನ್ ಡಿಸೈನರ್ಸ್ ಇವರ ಮನೆ ಬಾಗಿಲಿಗೆ ಬಂದು ನಿಂತಿದ್ದರು. ದೇಶ ವಿದೇಶಗಳಿಂದ ಡಿಸೈನರುಗಳನ್ನು ವಾರಣಾಸಿಗೆ ಕರೆಸಿ ಹೊಸ ಟ್ರೆಂಡಿ ವಿನ್ಯಾಸಗಳನ್ನು ಪರಿಚಯ ಮಾಡಿಕೊಟ್ಟಿದ್ದರು ನರೇಂದ್ರ ಮೋದಿ. इन 2014 में जब माननीय हमारे प्रधानमंत्री जी मोदी जी जब आए, बनारस से लड़े और आने के बाद उनने बनारसी माल को बढ़ाने के लिए बहुत यहाँ पे मदद किया. उन्हें बड़े जो डिजाइनर थे, बड़े जो मतलब जो कि डिजाइनिंग करते थे, उन लोग का यहाँ पे कॉन्फ्रेंस कराया था. यहाँ पे सब ने मिल के जो है इसको बढ़ाने के लिए बहुत प्रयास किया था. ಇದೀಗ ಕಾಶಿ ವಿಶ್ವನಾಥನ ಕಾರಿಡಾರ್ ಭವ್ಯವಾಗಿ ತಲೆ ಎತ್ತಿ ನಿಂತಿದೆ. ಪ್ರವಾಸಿಗರ ಸಂಖ್ಯೆ ಭಾರಿ ಏರಿಕೆ ಕಂಡಿದೆ. ಬನಾರಸ್ ಸೀರೆಗಳ ಹೊಸ ಡಿಸೈನ್ಗಳಿಗೆ ಭಾರಿ ಡಿಮ್ಯಾಂಡ್ ಶುರುವಾಗಿದೆ. ಇಲ್ಲಿನ ಬನಾರಸ್ ಸೀರೆ ಉತ್ಪಾದಕರ ಬದುಕಲ್ಲೂ ಹೊಸ ಚಿತ್ತಾರ ಮೂಡಿದೆ.
ವಾರಣಾಸಿಗೆ ವಿಶ್ವನಾಥನ ದರ್ಶನಕ್ಕೆ ಬರುವ ಪ್ರವಾಸಿಗರ ಸಂಖ್ಯೆ 7 ಕೋಟಿಯಷ್ಟಾಗಿತ್ತು. ಈ ದೊಡ್ಡ ಪ್ರಮಾಣದ ಸುಮಾರು 10 ಪಟ್ಟು ಜಾಸ್ತಿ ಆಗಿರೋ ಈ ತೀರ್ಥಾರ್ಥಿಗಳು, ಯಾತ್ರಾರ್ಥಿಗಳು ಮತ್ತು ಪ್ರವಾಸಿಗರಿಂದಾಗಿ ಬನಾರಸ್ ಸೀರೆಗಳ ಮಾರುಕಟ್ಟೆಗೆ ಕೂಡ ಭಾರಿ ಬೇಡಿಕೆ ಬಂದ್ಬಿಟ್ಟಿದೆ. ಇವತ್ತು ರಫ್ತು ಮಾರುಕಟ್ಟೆ ಕೂಡ ಲಭ್ಯವಾಗಿದೆ. ಮುಸ್ಲಿಮರ ಬದುಕಿನಲ್ಲಿ ಮೋದಿ ತರೋ ಬದಲಾವಣೆ ಈ ಥರದ್ದೇ ಹೊರತು ಅದು ತುಷ್ಟೀಕರಣದ ತಂತ್ರವಲ್ಲ. ಮೋದಿಯವರು ಪದೇ ಪದೇ ಹೇಳ್ತಾ ಇದ್ದಾರೆ, ತುಷ್ಟೀಕರಣವಲ್ಲ ನನ್ನದು, ಸಂತೃಪ್ತೀಕರಣ. ನಂದು ಪಾಲಿಟಿಕ್ಸ್ ಆಫ್ ಅಪೀಸ್ಮೆಂಟ್ ಅಲ್ಲ, ಪಾಲಿಟಿಕ್ಸ್ ಆಫ್ ಫುಲ್ಫಿಲ್ಮೆಂಟ್. ಈ ಸಾಂಪ್ರದಾಯಿಕ ಬನಾರಸ್ ಸೀರೆಗಳನ್ನು ತಯಾರು ಮಾಡ್ತಾ ಇದ್ದ ಮುಸ್ಲಿಂ ಅನ್ಸಾರಿ ಪಂಗಡದ ಕಲಾವಿದರ ಬದುಕೇ ಬದಲಾಗಿದೆ. ಬನಾರಸ್ ನಗರದ ಒಟ್ಟಾರೆ ಜನಸಂಖ್ಯೆ 1,10,000 ಈ ಪೈಕಿ ಕಾಲು ಭಾಗದಷ್ಟು ಜನ ಅಂದರೆ 25,000 ಮಂದಿ ಬನಾರಸ್ ಸೀರೆಗಳ ಉತ್ಪಾದನೆ ಹಾಗೂ ಮಾರಾಟದಲ್ಲೇ ತಮ್ಮ ಜೀವನ ಕಂಡುಕೊಂಡಿದ್ದಾರೆ. ಇವರಲ್ಲಿ ನೇಕಾರರ ಸಂಖ್ಯೆ ದೊಡ್ಡದಿದೆ. ಸುಮಾರು 200ರಿಂದ 400 ರೂಪಾಯಿಗಳವರೆಗೆ ಇವರು ದಿನಗೂಲಿ ಪಡಿತಾರೆ. 10,000 ಮೌಲ್ಯದ ಒಂದು ಅತ್ಯಾಕರ್ಷಕ ಸೀರೆ ನೇಯ್ದರೆ ಒಬ್ಬ ನೇಕಾರನಿಗೆ ಸುಮಾರು 2,000 ರೂಪಾಯಿಯಷ್ಟು ಕೂಲಿ ಸಿಗುತ್ತೆ. 2014ರಿಂದೀಚೆಗೆ ಸೀರೆಗಳಿಗೆ ದೊಡ್ಡ ಮಾರುಕಟ್ಟೆ ದೊರೆತಿದೆ. ಆನ್ಲೈನ್ ಮಾರಾಟದಲ್ಲೂ ಇಲ್ಲಿನ ಮಾರಾಟಗಾರರು ಈಗ ಸಿದ್ಧಹಸ್ತರೆನಿಸಿದ್ದಾರೆ. ನೋಡೋದ್ರಲ್ಲ ಸ್ನೇಹಿತರೆ, ಒಬ್ಬ ಸಮರ್ಥ ನಾಯಕ ತನ್ನ ಪ್ರದೇಶದ ಜನರ ಬದುಕನ್ನು ಹೇಗೆ ಹಸನುಗೊಳಿಸಬಹುದು ಅನ್ನೋದನ್ನು ಬನಾರಸ್ ಸೀರೆಯ ಮಾರಾಟಗಾರರ ಬದುಕಲ್ಲಿ ಅಂಥದ್ದೊಂದು ಚಮತ್ಕಾರವನ್ನೇ ಮಾಡಿಬಿಟ್ಟಿದ್ದಾರೆ ನರೇಂದ್ರ ಮೋದಿ.